ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಬಾಲಯೇಸುವಿನ ಮಂದಿರದಲ್ಲಿ ಸಂಭ್ರಮದ ಕ್ರಿಸ್ಮಸ್ ದಿನಾಚರಣೆ. ಗಂಗಾವತಿ ನಗರದ ಕೊಪ್ಪಳ ಹಾಗೂ ರಾಯಚೂರು ರಸ್ತೆಯ ಬಳಿ ಇರುವ ಬಾಲಯೇಸುವಿನ ಮಂದಿರದಲ್ಲಿ ಬುಧವಾರದಂದು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಕ್ರಿಸ್ಮಸ್ ದಿನಾಚರಣೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಯೇಸುವಿನ ತಾಯಿ ಮೇರಿ ಸೇರಿದ ಯೇಸುಕ್ರಿಸ್ತನ ಪ್ರತಿಮೆಗೆ ವಿದ್ಯುತ್ ದೀಪಾವಲಂಕಾರದಿಂದ ಅಲಂಕರಿಸಲಾಗಿತ್ತು. ಚರ್ಚಿನ ಫಾಸ್ಟರ್ ಅನಿಲ್ ಕುಮಾರ್ ಯೇಸುಕ್ರಿಸ್ತನ ತತ್ವ ಸಂದೇಶಗಳನ್ನು ಸಮಾಜ ಬಾಂಧವರಿಗೆ ತಿಳಿಸಿದ್ದರು. ಇದೇ ಸಂದರ್ಭದಲ್ಲಿ ಸಾಮೂಹಿಕ ಪ್ರಾರ್ಥನೆ ಹಾಗೂ ಬೈಬಲ್ ಪಠಣವನ್ನು ನಡೆಸಲಾಯಿತು. ಬಳಿಕ ಮಾತನಾಡಿದ ಪಾಸ್ಟರ್ ಅನಿಲ್ ಕುಮಾರ್ ಅವರು, ಯೇಸುಕ್ರಿಸ್ತನ ಹುಟ್ಟಿದ ದಿನವನ್ನು ಕ್ರಿಸ್ಮಸ್ ದಿನಾಚರಣೆಯನ್ನು ದೇಶ ಸೇರಿದಂತೆ ವಿದೇಶದಲ್ಲಿ ಆಚರಿಸಲಾಗುತ್ತದೆ. ಶಾಂತಿ ದೂತರಾದ ಯೇಸು ಪ್ರಭು ಯಾವುದೇ ಭೇದ ಭಾವ ಇಲ್ಲದೆ ಶಾಂತಿ, ಪ್ರೀತಿ, ಕರುಣೆ, ಸಾಮರಸ್ಯದಿಂದ ಪ್ರತಿಯೊಬ್ಬರೂ ಜೀವಿಸಬೇಕೆಂಬ ದಿವ್ಯ ಸಂದೇಶವನ್ನು ಜಗತ್ತಿಗೆ ನೀಡಿದ್ದಾರೆ ಎಂದು ಹೇಳಿದರು. ವಿವಿಧ ಭಾಗಗಳಿಂದ ಅಪಾರ ಸಂಖ್ಯೆಯ ಸಮಾಜ ಬಾಂಧವರು ಭಾಗವಹಿಸಿ ಪರಸ್ಪರ ಶುಭಾಶಯಗಳು ವಿನಿಮಯ ಮಾಡಿಕೊಂಡರು. ವೃಕ್ಷ ಹಾಗೂ ಸ್ಯಾಂತು ಕ್ಲಾಸ್ ಸೇರಿದಂತೆ ಯೇಸುವಿನ ಜನನ ಸ್ತಬ್ಧ ಚಿತ್ರಗಳು ಗಮನ ಸೆಳೆದವು.
we bring to you and your kin. We wish you Merry Christmas and a Happy New Year. We wish you a Merry Christmas. We wish you a Merry Christmas. We wish you a Merry Christmas and a Happy New Year. Wish you a Merry Christmas. We wish you a Merry Christmas. We wish you a Merry Christmas and a Happy New Year. Happy New Year. We wish you a Merry Christmas. We wish you a Merry Christmas. We wish you a Merry Christmas and a Happy New Year. We wish you a Merry Christmas. We wish you a Merry Christmas. We wish you a Merry Christmas and a Happy New Year. Good tidings we bring to you and your kin. We wish you Merry Christmas and a Happy New Year. We wish you a Merry Christmas. We wish you a Merry Christmas. We wish you a Merry Christmas and a Happy New Year. Wish you a Merry Christmas. We wish you a Merry Christmas. We wish you a Merry Christmas and a Happy New Year. Happy New Year. We wish you a Merry Christmas. We wish you a Merry Christmas. We wish you a Merry Christmas and a Happy New Year. We wish you a Merry Christmas. We wish you a Merry Christmas. We wish you a Merry Christmas and a Happy New Year. Good tidings we bring to you and your kin. We wish you Merry Christmas and a Happy New Year.
Merry Christmas and a Happy New Year. Happy New Year. We wish you a Merry Christmas.
ಪ್ರಭು ಯೇಸುವಿನ ಜನನೋತ್ಸವನ ಆಚರಿಸಲು ಈ ಜಾಗರಣ ಬಲಿಪೂಜೆಯಲ್ಲಿ ಭಾಗವಹಿಸುತ್ತಾ ಇದ್ದೇವೆ. ದಿವ್ಯವಾದ ಯೇಸು ಅಂದು ದನದ ಕಟ್ಟಿಗೆಯಲ್ಲಿ ಜನಿಸುವಾಗ ಅವರೊಡನೆ ಈ ರೀತಿಯ ಜನ ಸಂದಣಿಗಿರಲಿಲ್ಲ. ಬದಲಾಗಿ ಅನಾಥರಾಗಿ ಯಾರು ಇಲ್ಲದಂತ, ಎಲ್ಲರೂ ಇದ್ದರೂ ಇಲ್ಲದಂತೆ ಒಂದು ಏಕಾಂತ ಸ್ಥಳದಲ್ಲಿ ದನದ ಕೊಟ್ಟಿಗೆಯಲ್ಲಿ ಜನಿಸುವಂತಾಯಿತು. ಆ ದನದ ಕೊಟ್ಟಿಗೆಯಲ್ಲಿ ಜನಿಸಿದಂತ ಕ್ರಿಸ್ತ ಇದು ಇಡೀ ವಿಶ್ವದ ಎಲ್ಲರ ಮನೆಗಳಲ್ಲಿ ತಂಗುವಂತರಾಗಿದ್ದಾರೆ. ಆ ಕ್ರಿಸ್ತನನ್ನ ನಮ್ಮ ಹೃದಯಕ್ಕೆ, ನಮ್ಮ ಮನೆಗಳಿಗೆ ಆಹ್ವಾನಿಸಲು ಹಾಗೂ ಅವರನ್ನ ಸ್ವೀಕರಿಸಲು ಹಂಬಲಿಸುವಂತ ಸುಗಳಿಗೆ ನಮಗೆ ಒದಗಿ ಬಂದಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ದೇವರು ನಮ್ಮ ಮಾಡಿರುವಂತಹ ಆ ಉಪಕಾರಗಳನ್ನು ಸ್ಮರಿಸಿಕೊಂಡು ದೇವವಾದ ಯೇಸುವಿಗೆ ಕೃತಜ್ಞವಾಗಿ ಈ ಬಲಿ ಪೂಜೆನ ಅರ್ಪಿಸೋಣ ಮತ್ತು ನಿಮ್ಮೆಲ್ಲರ ಉದ್ದೇಶಕ್ಕೋಸ್ಕರ ಈ ಬಲಿ ಪೂಜೆಯಲ್ಲಿ ಬೇಡಿಕೊಳ್ಳುತ್ತೇನೆ. ಆತ್ಮೀಯರೇ, ಇಂದು ನಮಗೆಲ್ಲ ಸಂತೋಷ, ಸಡಗರ, ಸಂಭ್ರಮದ ಸುದಿನ. ಏಕೆಂದ್ರೆ ದೇವರು ನಮ್ಮನ್ನ ಎಷ್ಟಾಗಿ ಪ್ರೀತಿಸಿದರೆಂದರೆ ದೇವರ ಮಾನವ ರೂಪವ ತಾಳಿ ಮಾನವರ ಮಧ್ಯೆ ಜೀವಿಸಲು ಬಂದಂತ ಸುದಿನ ಈ ಕ್ರಿಸ್ತ ಜಯಂತಿ. ಆದ್ರಿಂದ ಇಂದು ಸಮಸ್ತ ನಾಡಿನ ಜನತೆಗೆ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯವನ್ನ ಕೋರುತ್ತೇನೆ. ಆದ್ಮೇಲೆ ಕ್ರಿಸ್ಮಸ್ ಎಂದಾಕ್ಷಣ ಎಲ್ಲರಿಗೂ ಆಶ್ಚರ್ಯವಾಗ್ಬೋದು, ಆದ್ರೆ ಇದು ಆಶ್ಚರ್ಯ ಪಡುವಂಥದ್ದಲ್ಲ. ಎಲ್ಲರೂ ಒಂದುಗೂಡಿ ಸಂತಸ, ಸಡಗರ, ಸಂಭ್ರಮದಿಂದ ಒಟ್ಟಾಗಿ ಆಚರಿಸುವಂತ ಹಬ್ಬ ಇದಾಗಿದೆ. ಕ್ರಿಸ್ತ ಅಥವಾ ಯೇಸು ಸ್ವಾಮಿ ಈ ಜಗತ್ತಿಗೆ ಬಂದ ಉದ್ದೇಶ ಎಲ್ಲರನ್ನ ಪ್ರೀತಿಸೋದಕ್ಕೋಸ್ಕರ, ಯಾವುದೇ ಭೇದ ಭಾವವಿಲ್ಲದೆ ಎಲ್ಲರನ್ನ ಒಟ್ಟಿಗೆ ಸೇರಿಸೋದಕ್ಕೋಸ್ಕರ. ನಾವು ನೋಡಿರಬಹುದು, ಈ ಜಗತ್ತಿನಲ್ಲಿ ಅನೇಕ ರೀತಿಯ ದಬ್ಬಾಳಿಕೆಗಳು, ಶೋಷಣೆಗಳು ಮಹಿಳೆಯರ ಮೇಲಾಗಿರಬಹುದು, ಮಕ್ಕಳ ಮೇಲಾಗಿರಬಹುದು, ಅಥವಾ ಬಡವರ ಮೇಲಾಗಿರಬಹುದು, ಇದೆಲ್ಲವೂ ಸಮಾಜದಲ್ಲಿ ನಡೀತಿದ್ದಂತ ಕಾಲದಲ್ಲಿ ಅನೇಕ ರಾಜ್ಯಗಳು, ಪ್ರವಾದಿಗಳು ಇದರ ಬಗ್ಗೆ ಎಚ್ಚರಿಕೆಯನ್ನ ಕೊಡುತ್ತಾ ದೇವರ ಪ್ರೀತಿ ಮಮತೆಯಲ್ಲಿ ಬದುಕಿರಿ ಎಂಬುದಾಗಿ ಸಾರುತ್ತಾ ಬಂದರು. ಅವರ್ಯಾರು ನಂಬದೆ, ಅವರ ಮಾತುಗಳನ್ನೇ ನಂಬದೇ ಇದ್ದಂತ ಸಂದರ್ಭದಲ್ಲಿ ದೇವರೇ ತಮ್ಮ ಮಗನನ್ನ ಈ ಲೋಕಕ್ಕೆ ಕಳಿಸುತ್ತಾರೆ. ಏಕೆಂದ್ರೆ ಯಾರು ಸಾಯಬಾರದು, ಯಾರು ಕಚ್ಚಾಡಿ ಜಗಳವಾಡಿ ಯಾರು ಸಾಯಬಾರದು, ಬದಲಾಗಿ ಎಲ್ಲರೂ ಪ್ರೀತಿಯಿಂದ ಬದುಕಬೇಕು, ಎಲ್ಲರೂ ತಾಳ್ಮೆಯಿಂದ ಬದುಕಬೇಕು. ಆದ್ರಿಂದ ಆ ಪ್ರೀತಿಯ ಕೊಡುಗೆಯನ್ನೇ ದೇವರು ಈ ಲೋಕಕ್ಕೆ ಕಳಿಸಿದರು, ದೇವ ಮಾನವರಾಗಿ. ಹಾಗಾಗಿ ಯೇಸು ಸ್ವಾಮಿ ಒಬ್ಬ ರಾಜ್ಯನಾಗಿ ಅರಮನೆಯಲ್ಲಿ, ಬಂಗಲೆಗಳಲ್ಲಿ ಬದುಕಬಹುದಾಗಿತ್ತು. ಆದರೆ ಅವರು ಬದುಕಿದಂತ ಜೀವನ ಅಥವಾ ಅವರು ಹುಟ್ಟಿದಂತ ಸ್ಥಳ ಎಂತದಾಗಿತ್ತು. ಇವಾಗ ನಾವು ದೇವಾಲಯಗಳಲ್ಲಿ ಅಥವಾ ಕ್ರೈಸ್ತ ಸಂಸ್ಥೆಗಳ ಮುಂಭಾಗದಲ್ಲಿ ದೊಡ್ಡ ದೊಡ್ಡ ಗೋದಲಿಗಳನ್ನ ನಿರ್ಮಿಸ್ತಾ ಇದ್ದಾರೆ. ಈಗ ನಾವು ಈ ಗೋದಲಿಯನ್ನ ನೋಡ್ತಾ ಇದ್ರೆ ಇಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಾಗಿರಬಹುದು, ಮನೆಗಳಾಗಿರಬಹುದು, ಕಟ್ಟಡಗಳಾಗಿರಬಹುದು, ಬಹಳ ಸುಭದ್ರವಾದಂತ ಅಥವಾ ಬೃಂದಾವನವಾಗಿ ಈ ಗೋದಲಿಯನ್ನ ನಿರ್ಮಿಸಿದ್ದಾರೆ. ಆದ್ರೆ ಯೇಸು ಸ್ವಾಮಿ ಹುಟ್ಟಿದಂತ ಆ ಕಾಲದ ಗೋದಲಿಯನ್ನ ನೋಡಿದ ಆದರೆ ಯಾವುದೇ ಈ ರೀತಿಯ ಕಟ್ಟಡಗಳು ಇರಲಿಲ್ಲ. ಬದಲಾಗಿ ಅವರು ಹುಟ್ಟಿದಂತ ಸ್ಥಳದಲ್ಲಿ ಇದ್ದಂತ ವ್ಯಕ್ತಿಗಳಂದ್ರೆ ಪ್ರಾಣಿಗಳು, ಮೂಕ ಪ್ರಾಣಿಗಳು. ಅವುಗಳಲ್ಲಿ ದ್ವೇಷ ಇಲ್ಲ, ಮತ್ಸರ ಇಲ್ಲ, ಎಲ್ಲವೂ ತಾಳ್ಮೆಯಿಂದಲೇ, ಸಹನೆಯಿಂದಲೇ, ಮುಗ್ಧತೆಯಿಂದ ಜೀವಿಸುವಂತ ಆ ಪ್ರಾಣಿಗಳ ನಡುವೆ ಯೇಸು ಸ್ವಾಮಿ ಹುಟ್ಟಿದರು. ಇದು ಎಂಥ ಒಂದು ಮಹತ್ವವನ್ನ ಸೂಚಿಸ್ತದೆ. ಹಾಗಾಗಿ ಆತ ರಾಜ್ಯನಾಗಿ ಎಲ್ಲೆಡೆ ವೈಭವನ್ನ ಸಾರ್ಲಿಕ್ಕೆ ಅಥವಾ ಬದುಕಲಿಕ್ಕೆ ಬರಲಿಲ್ಲ, ಬದಲಾಗಿ ದೀನರಲ್ಲಿ ದೀನರಾಗ್ಲಿಕ್ಕೆ ಈ ಜಗತ್ತಿಗೆ ಬಂದ್ರು. ಎಲ್ಲೂ ಸ್ಥಳ ಸಿಗ್ಲಿಲ್ಲ, ಕೊನೆಗೆ ದನದ ಕೊಟ್ಟಿಗೆಯಲ್ಲಿ ಜನಿಸಿದ್ರು. ಯಾಕಂದ್ರೆ ಆ ಸ್ಥಾನಮಾನಕ್ಕೋಸ್ಕರ ಯೇಸು ಸ್ವಾಮಿ ಈ ಜಗತ್ತಿಗೆ ಬರಲಿಲ್ಲ, ಎಲ್ಲರ ಹೃದಯದಲ್ಲಿ
ಎಲ್ಲರ ಮನಸ್ಸಿನಲ್ಲಿ ಬದುಕೋದಕ್ಕೋಸ್ಕರ ಬಂದರು. ಹಾಗಾಗಿ ಇಂದು ಪ್ರತಿಯೊಬ್ಬರು ಆ ಯೇಸುವನ್ನ ನಮ್ಮ ಹೃದಯದಲ್ಲಿ ಸ್ವೀಕರಿಸಬೇಕಾಗಿದೆ. ಪ್ರಭು ಯೇಸುವಿನ ಮೌಲ್ಯಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ. ಆ ಮೌಲ್ಯಗಳನ್ನ ಅಳವಡಿಸಿಕೊಂಡಾಗ ನಾವು ಇತರನ ಪ್ರೀತಿಸ್ಲಿಕ್ಕೆ ಸಾಧ್ಯ, ಇತರರಲ್ಲಿ ನಾವು ಒಬ್ಬರಾಗ್ಲಿ ಇರ್ಲಿಕ್ಕೆ ಸಾಧ್ಯ. ಇಂಥ ಒಂದು ಸಾಮರಸ್ಯ ಜೀವನವನ್ನ ಬದುಕಲಿಕ್ಕೋಸ್ಕರ ಎಂದು ಪ್ರಭು ಕ್ರಿಸ್ತರು ಪ್ರತಿಯೊಬ್ಬ ಮಾನವನಿಗೆ ಕರೆ ನೀಡುತ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಶುಭ ದಿನ ಡಿಸೆಂಬರ್ 25ನೇ ತಾರೀಕು ಎಲ್ಲರೂ ಎಲ್ಲೆಡೆ ವಿವಿಧ ದೀಪಗಳ ಮೂಲಕ ಅಲಂಕರಿತವಾದಂತಹ ದೇವಾಲಯಗಳಾಗಿರಬಹುದು ಅಥವಾ ಮನೆಗಳಾಗಿರಬಹುದು, ನಕ್ಷತ್ರಗಳಾಗಿರಬಹುದು, ಇವೆಲ್ಲವೂ ದೇವರ ಸೊಬಗನ್ನ ಸೂಚಿಸುವಂತದ್ದು. ನಕ್ಷತ್ರ ಎತ್ತರವಾಗಿ ಮಿನುಗುತ್ತದೆ, ಯಾಕೆಂದ್ರೆ ಎಲ್ಲರಿಗೂ ಅದು ಆಕರ್ಷಿಸುವಂತದ್ದು. ಅದೇ ರೀತಿ ಪ್ರತಿಯೊಬ್ಬ ಮಾನವ ಆ ನಕ್ಷತ್ರದ ರೀತಿ ಇನ್ನೊಬ್ಬರಿಗೆ ಮಾರ್ಗದರ್ಶಕರಾಗಿ ಮಾರ್ಗಸೂಚಕರಾಗಿ ಬದುಕಿದಾಗ ನಾವು ಸಹ ಆ ಭಗವಾನ್ ಕ್ರಿಸ್ತನಿಗೆ ಒಂದು ಮಾದರಿಯ ಜೀವನ ಕೊಟ್ಟ ಹಾಗೆ, ಆ ಭಗವಾನ್ ಕ್ರಿಸ್ತನಿಗೆ ಸಂತೋಷ ಪಡಿಸಿದ ಹಾಗೆ. ಹಾಗಾಗಿ ನಾವೆಲ್ಲರೂ ಈ ಸಮಾಜದಲ್ಲಿ ಪ್ರೀತಿಯಿಂದ ಬದುಕೋಣ. ನಾವೆಲ್ಲರೂ ಈ ಸಮಾಜದಲ್ಲಿ ಇನ್ನೊಬ್ಬರ ತೊಂದರೆ ತಾಪತ್ರಗಳಲ್ಲಿ ಸ್ಪಂದಿಸುವರಾಗೋಣ. ಏಕೆಂದ್ರೆ ನಮ್ಮ ನಡುವೆ ಅನೇಕರು ನಮ್ಮ ಸಹಾಯವನ್ನ ಯಾಚಿಸುವರಿದ್ದಾರೆ. ಅಂತವರಿಗೆ ನಮ್ಮ ಸಹಾಯ, ನಮ್ಮ ಉಡುಗೊರೆ, ನಮ್ಮ ಸಾಮರ್ಥ್ಯ ನಮ್ಮಲ್ಲಿ ಏನಿದೆಯೋ ಅದನ್ನು ಕೊಟ್ಟು ಅವರನ್ನ ಸಂತೋಷಗೊಳಿಸಿದಾಗ ಈ ಕ್ರಿಸ್ಮಸ್ ಹಬ್ಬಕ್ಕೆ ಒಂದು ಅರ್ಥ ಬರುತ್ತೆ. ಹಾಗಾಗಿ ಪಾಶ್ಚಾತ್ಯ ದೇಶದಲ್ಲಿ ಈ ಒಂದು ಹಬ್ಬವನ್ನ ಬಹಳ ಸಡಗರದಿಂದ ಆಚರಿಸ್ತಾರೆ. ತಮ್ಮಲ್ಲಿ ಇದ್ದುದೆಲ್ಲವನ್ನ ಈ ದಿನದಂದು ಬಡಬಗ್ಗರನ್ನು ಹುಡುಕಿಕೊಂಡು ಹೋಗಿ ಅವರಿಗೆ ತಮ್ಮಲಾದಂತ ಸಹಾಯವನ್ನು ಮಾಡ್ತಾರೆ. ಈಗಲೂ ಸಹಿತ ಅನೇಕರು ಕ್ರೈಸ್ತರ ಅಲ್ಲದೆ ಇರುವಂತವರು, ಕ್ರೈಸ್ತೇತರರು ಏನ್ ಮಾಡ್ತಾ ಇದ್ದಾರೆ, ತಮ್ಮ ಮನೆಗಳಲ್ಲಿಯೂ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಿದ್ದಾರೆ. ಯಾಕೆಂದ್ರೆ ಎಲ್ಲರೂ ಪ್ರೀತಿಸುವಂತ ದೇವರು, ಒಂದು ಜನಾಂಗಕ್ಕೆ ಸೀಮಿತವಾದಂತ ದೇವರಲ್ಲ ಇವರು. ಎಲ್ಲರಿಗೂ ಸೀಮಿತವಾದರು, ಎಲ್ಲರನ್ನ ಪ್ರೀತಿಸುವರು, ಯಾರನ್ನು ಕಡೆಗಣಿಸುವರಲ್ಲ. ಕ್ರಿಸ್ತ ಎಂಬುವರು ಆ ಪ್ರೀತಿಯ ದೇವರು, ಆ ಪ್ರೀತಿಯನ್ನ ಸ್ಥಾಪಿಸಲು ಬಂದರು. ಹಾಗಾಗಿ ನಮ್ಮಲ್ಲಿ ಆ ಪ್ರೀತಿ ಇದ್ದಾಗ ನಾವು ಸಹ ಕ್ರಿಸ್ತನನ್ನ ಸ್ವೀಕರಿಸಿದ ಹಾಗೆ. ಇಂಥ ಒಂದು ಒಳ್ಳೆಯ ಹಬ್ಬ ವಾತಾವರಣ ನಮ್ಮದಾಗಲಿ, ನಮ್ಮ ಸಮಾಜದ ಎಲ್ಲಾ ಗಣ್ಯರನ್ನ ವಿಶೇಷವಾಗಿ ಆಶೀರ್ವದಿಸಲಿ. ಕ್ರಿಸ್ತ ವಿಶೇಷವಾಗಿ ರೋಗಿಗಳನ್ನ ಸ್ಪಂದಿಸಿದ್ರು. ಅನಾರೋಗ್ಯದಲ್ಲಿ ಇರುವವರು ಅವರಲ್ಲಿ ಬಂದು ಬೇಡಿಕೊಂಡಾಗ ಅವರ ಪ್ರಭು ಯೇಸು ಕೈಯನ್ನ ಚಾಚಿದ್ರು, ಗುಣಮುಖರಾದ್ರು. ಇಂದು ಎಷ್ಟೋ ಜನರು ಯೇಸುವಿನ ಹೆಸರನ್ನು ಹೇಳುತ್ತಾ ದಿವ್ಯ ಬಾಲ ಯೇಸುವೆ ಎಂದು ಆ ಯೇಸುವಿನ ನಾಮವನ್ನು ಕೂಗುತ್ತಾ ಅನೇಕರು ಗುಣಮುಖರಾಗಿದ್ದಾರೆ. ಯಾಕಂದ್ರೆ ಯಾವುದೇ ಭೇದವಿಲ್ಲದೆ ಎಲ್ಲರೂ ಆತನ ಬಳಿಯಲ್ಲಿ ಬಂದು ಧಾರಾಳವಾಗಿ, ಯಾಕಂದ್ರೆ ಉಚಿತವಾಗಿ ಪಡೆದದನ್ನ ಉಚಿತವಾಗಿ ನೀಡಿರಿ ಎಂಬುದಾಗಿ ಪ್ರಭು ಯೇಸು ನುಡಿದಿದ್ದಾರೆ. ಆ ಉಚಿತವಾದಂತ ಕೊಡುಗೆ ನಾವು ಮಾಡುವಂತ ಪ್ರಾರ್ಥನೆ, ಆ ಪ್ರಾರ್ಥನೆ ಮೂಲಕ ಆ ಭಗವಂತನಲ್ಲಿ ನಮ್ಮ ಸಮಾಜಕ್ಕೋಸ್ಕರ, ನಮ್ಮ ಪರಿಸರಕ್ಕೋಸ್ಕರ ಮತ್ತು ನಮ್ಮ ರೈತಾಪಿಗಳಿಗೋಸ್ಕರ ಮತ್ತು ಅನೇಕರು ನಾನಾ ರೀತಿಯ ತೊಂದರೆ ತಾಪತ್ರಗಳಿರೋರಿಗೋಸ್ಕರ ವಿಶೇಷವಾಗಿ ಪ್ರಾರ್ಥಿಸುವರಾಗೋಣ. ನಮ್ಮ ಪ್ರಾರ್ಥನೆಯ ಪ್ರತಿಫಲ ನಮ್ಮಿಂದ ಯಾಚಿಸುವ ಪ್ರತಿಯೊಬ್ಬರ ದಿನ ಕೋರಿಕೆಗಳನ್ನ ಸ್ವಾಮಿ ಯೇಸು ನಿಜವಾಗಿ ಈಡೇರಿಸುತ್ತಾರೆ ಎಂಬ ವಿಶ್ವಾಸದಿಂದ ಪ್ರತಿಯೊಬ್ಬರಿಗೋಸ್ಕರ ನಾವು ಪ್ರಾರ್ಥಿಸುವರಾಗೋಣ. ಹಾಗಾಗಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ ನಿಮ್ಮನ್ನು, ನಿಮ್ಮ ಮನೆಗಳನ್ನು ಭಗವಾನ್ ಕ್ರಿಸ್ತ ಆಶೀರ್ವದಿಸಲೆಂದು ಈ ಒಂದು ಗಳಿಗೆಯಲ್ಲಿ ಶುಭವನ್ನ ಕೋರುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾಪಿ ಕ್ರಿಸ್ಮಸ್ ಟು ಆಲ್. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.